ಆ ಏರಿಯಾದ ಜನ ಆಗ ತಾನೇ ನಿದ್ರೆಯಿಂದ ಎಚ್ಚರಗೊಳ್ತಾ ಇದ್ರು. ಅಷ್ಟರಲ್ಲಾಗಲೇ ಬಾಂಬ್ ಸ್ಫೋಟದ ಶಬ್ದ ಕೇಳಿದೆ. ಆತಂಕದಲ್ಲಿ ಕಣ್ಣುಜ್ಜಿಕೊಂಡು ಹೊರಬಂದ ಜನರಿಗೆ ಸುಟ್ಟ ಗಾಯಗಳಿಂದ ನರಳಾಡ್ತಾ ಇದ್ದಂಥ ಮೂವರು ಕಣ್ಣಿದ್ದಾರೆ. ಕೂಡಲೇ ಗಾಯಾಳುಗಳನ್ನು ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಅಷ್ಟಕ್ಕೂ ಆ ಏರಿಯಾದಲ್ಲಿ ಬೆಳ್ಳಂಬೆಳಗ್ಗೆ ಆದಂಥ ಅವಘಡ ಆದರೂ ಏನು, ಈ ಸ್ಟೋರಿ ನೋಡಿ ನಿಮಗೆ ಗೊತ್ತಾಗುತ್ತೆ. ಇದು ಬೆಂಗಳೂರು ಹೊರವಲಯ ಆನೇಕಲ್ ತಾಲೂಕಿನ ಕಾಚುನಾಯಕನಹಳ್ಳಿ ಸಮೀಪದ ದೃಶ್ಯ. ಕಾಚುನಾಯಕನಹಳ್ಳಿಯ ರಮೇಶ್ ರೆಡ್ಡಿ ಎಂಬುವರಿಗೆ ಸೇರಿದ ಮನೆಯಲ್ಲಿ ಬೆಳ್ಳಂಬೆಳಗ್ಗೆ ಅಡುಗೆ ಅನಿಲ ಸಿಲಿಂಡರ್ ಸ್ಫೋಟಗೊಂಡು ಮನೆಯ ಕಿಟಕಿ ಬಾಗಿಲುಗಳು ಛಿದ್ರಗೊಂಡಿವೆ. ಬಾಡಿಗೆ ಮನೆಯಲ್ಲಿ ವಾಸವಿದ್ದ ಅಸ್ಸಾಂ ಮೂಲದ ಬದನ್ ದಾಸ್, ದಯಾಲ್, ಗುಲಾಬ್ ಸುಟ್ಟ ಗಾಯಗಳಿಂದ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ರಾತ್ರಿ ಎಣ್ಣೆ ಪಾರ್ಟಿ ಮಾಡಿದ್ದು ನಶೆಯಲ್ಲಿ ಸಿಲಿಂಡರ್ ರೆಗ್ಯುಲೇಟರ್ ಬಂದ್ ಮಾಡದೆ ಮಲಗಿದ್ದಾರೆ. ಬೆಳಗ್ಗೆ ಎಚ್ಚರಗೊಂಡಾಗ ಲೈಟ್ ಸ್ವಿಚ್ ಆನ್ ಮಾಡಿದಾಗ ಸಿಲಿಂಡರ್ ಸ್ಫೋಟಗೊಂಡಿದೆ. ಸ್ಫೋಟದಲ್ಲಿ 40% ಸುಟ್ಟ ಗಾಯಗಳಾಗಿದ್ದು ಹತ್ತಿರದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ದಾಖಲು ಮಾಡಿದ್ದಾರೆ. ನಾವಿಲ್ಲಿ ಪಕ್ಕದ ಮನೆಯಲ್ಲಿ ಇರೋದು. ಬೆಳಗ್ಗೆ 8 ಗಂಟೆಗೆ ಜೋರಾಗಿ ಸೌಂಡ್ ಆಯಿತು. ಹಾಗಾಗಿ ಏನಂತ ಹೊರಗಡೆ ಬಂದು ನೋಡಿದ್ರೆ ಕಿಟಕಿಗೆಲ್ಲ ಹೊಡೆದು ಹೊಗೆ ಬರ್ತಾ ಇತ್ತು. ನೋಡಿದ್ರೆ ಸಿಲಿಂಡರ್ ಬ್ಲಾಸ್ಟ್ ಆಗಿತ್ತು. ಇವರೇನು ಮಾಡಿದ್ದಾರೆ ನಮ್ಗೆ ಗೊತ್ತಿಲ್ಲ ಕರೆಕ್ಟಾಗಿ. ರಾತ್ರಿ ಸಿಲಿಂಡರ್ ಆಫ್ ಮಾಡಿದ್ರೆ ಮಲ್ಕೊಂಡು ಅದನ್ನು ಬೆಳಗ್ಗೆ ಕರೆಂಟ್ ಇರಲಿಲ್ಲ ಅಂತೇಳಿ ಮೊಬೈಲ್ ಟಾರ್ಚ್ ಆನ್ ಮಾಡಿದ್ದಾರೆ. ಅದು ದೊಡ್ಡದಾಗಿ ಬ್ಲಾಸ್ಟ್ ಆಗಿದೆ. ದಯವಿಟ್ಟು ಎಲ್ಲರೂ ಹೇಳೋದು ಅಂದರೆ ದಯವಿಟ್ಟು ಎಲ್ಲರೂ ರಾತ್ರಿ ಮಲಗಬೇಕಾದ್ರೆ ಸಿಲಿಂಡರ್ ಆಫ್ ಮಾಡಿ ಅದನ್ನು ಚೆಕ್ ಮಾಡಿ ಮಲ್ಕೊಳ್ಳಿ. ಕಳೆದ 1.5 ವರ್ಷದಲ್ಲಿ ಸಾಕಷ್ಟು ಸಿಲಿಂಡರ್ ಸ್ಫೋಟದ ಅವಘಡ ಕಾಚುನಾಯಕನಹಳ್ಳಿ ಸುತ್ತಲೂ ಪುನರಾವರ್ತನೆಯಾಗ್ತಾ ಇದೆ. 10ಕ್ಕೂ ಅಧಿಕ ಮಂದಿ ಜೀವ ಕಳ್ಕೊಂಡಿದ್ದಾರೆ. ಸೋಮವಾರ ಬೆಳಗ್ಗೆ 3 ಗಂಭೀರ ಗಾಯವಾಗಿದೆ. ಇಷ್ಟಾದರೂ ಪೊಲೀಸರು, ಅಗ್ನಿಶಾಮಕ ಠಾಣೆ ಸಿಬ್ಬಂದಿ ಸೇರಿ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಯಾವುದೇ ಕ್ರಮ ವಹಿಸುತ್ತಿಲ್ಲ. ಅಸುರಕ್ಷಿತ ಲೋಕಲ್ ಕಂಪನಿಗಳ ವಿರುದ್ಧ ಕ್ರಮ ಜರುಗಿಸಬೇಕು ಎಂದು ಸ್ಥಳೀಯ ಜನಪ್ರತಿನಿಧಿಗಳು ಆಗ್ರಹಿಸಿದ್ದಾರೆ. ಕಾಚನಾಯಕನಹಳ್ಳಿ ಭಾಗದಲ್ಲಿ ಕಾರ್ಮಿಕರು ಹೆಚ್ಚಾಗಿ ವಾಸ ಮಾಡ್ತಾರೆ. ಕಾರ್ಮಿಕರು ಬಂದು ಏನು ವಾಸ ಮಾಡ್ತಾರೋ ಇವರು ಲೋಕಲ್ ಗ್ಯಾಸ್ನ ತಗೊಂಡು ಇವತ್ತು ಈ ಅನಾಹುತ ಆಗಿದೆ. 100 ಜನ ಬದಲಾಗಿ ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ತಗೊಂಡೋಗಿದ್ದಾರೆ. ಯಾರು ಕೂಡ ಲೋಕಲ್ ಗ್ಯಾಸ್ನ ಪರ್ಚೇಸ್ ಮಾಡಬಾರ್ದು. HP ಆಗಲಿ ಇಂಡಿಯನ್ ಗ್ಯಾಸ್ ಆಗಲಿ ಪರ್ಚೇಸ್ ಮಾಡಬೇಕು. ಪರ್ಚೇಸ್ ಮಾಡಿ ಅವ್ರು ಬಳಕೆ ಮಾಡಬೇಕು. ಇಂಥ ಗ್ಯಾಸ್ ಎಲ್ಲ ಬಳಕೆ ಮಾಡಿದಾಗ ಅವ್ರಿಗೆ ಪಾಪ ಇನ್ಶೂರೆನ್ಸ್ ಕೂಡ ಸಿಗಲ್ಲ. ಹೊಟ್ಟೆ ಪಾಡ್ಗಾಗಿ ಏನು ರಾಜ್ಯ ಬಿಟ್ಟು ರಾಜ್ಯಕ್ಕೆ ಬಂದು ಜೀವನ ಮಾಡ್ತಾ ಇದ್ದಾರೆ. ಅವ್ರ ಮಕ್ಕಳು, ಅವ್ರ ತಂದೆ ತಾಯಿ ಪರಿಸ್ಥಿತಿ ನೋಡಿದ್ರೆ ಇವತ್ತು ಕಣ್ಣಲ್ಲಿ ನೀರು ಬರ್ತೈತೆ. ಆ ಪರಿಸ್ಥಿತಿ ಆಗಿದೆ. ಇದಕ್ಕೆಲ್ಲ ಯಾರು ಕಾರಣರಾಗಿದ್ದಾರೋ ಇದಕ್ಕೆ ತನಿಖೆ ಕೈಗೊಂಡು ಅವ್ರಿಗೆ ಒಂದು ನ್ಯಾಯ ಒದಗಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ಒಟ್ಟಿನಲ್ಲಿ ಅಡುಗೆ ಅನಿಲ ಸೋರಿಕೆ ದುರಂತ ಪ್ರಕರಣ ಹೆಚ್ಚಾಗ್ತಾ ಇದ್ದು, ಅಕ್ರಮ ಅಡುಗೆ ಅನಿಲ ಸಿಲಿಂಡರ್ ಮಾರಾಟ ದಂಧೆಯಿಂದ ಅಮಾಯಕರು ದಾರುಣವಾಗಿ ಸಾವಿಗೀಡಾಗ್ತಿದ್ದಾರೆ. ಏನಾದರೂ ಅಕ್ರಮ ಸಿಲಿಂಡರ್ ಮಾಫಿಯಾದ ವಿರುದ್ಧ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಕ್ರಮ ಜರುಗಿಸ್ತಾರ? ಕಾದು ನೋಡಬೇಕಾಗಿದೆ. ಮೂರ್ತಿ, ಜಿ ಕನ್ನಡ ನ್ಯೂಸ್, ಆನೇಕಲ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.